ನಾನು ಐವನ್ ಡಿಸೋಸ್ ಅವರಲ್ಲಿ ಆಗಲೇ ಒಂದು ವಿಚಾರ ಕೇಳ್ತಿದ್ದೆ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕೇಳ್ತಾ ಇದ್ದೆ. ವಿಧಾನಸಭೆಯಲ್ಲಿ ಸೋಲಿಸಿದ್ರಿ ಇವರೆಲ್ಲರನ್ನ ಕೂಡ, ಗೋವಿಂದ ಕಾರಜೋಳ, ಸುಧಾಕರ್ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದ್ರಿ, ಭ್ರಷ್ಟಾಚಾರದ ಆರೋಪಗಳನ್ನೆಲ್ಲ ಮಾಡಿದ್ರಿ, ಸೋಲಿಸಿದ್ರಿ. ಇವತ್ತು ಗೆದ್ದು ಬೀಗಿದ್ದಾರೆ. ಸೋಲು ಯಾರ್ದು ಇಲ್ಲಿ? ಕಾಂಗ್ರೆಸ್ನ ಸೋಲ್ ಅಲ್ವಾ ಇದು ಅಂತ ನನ್ನ ಪ್ರಶ್ನೆ ಇದೆ. ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡಬೇಕು. ಎಸ್, ಒಂದು ಓಟು ಲೀಡ್ ಬಂದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಈಗ ರಾಜ್ಯದ ಚುನಾವಣೆಗಳು ಮತ್ತು ದೇಶದ ಚುನಾವಣೆಗಳಿಗೆ ಅಜಗಜಾಂತರ ವ್ಯತ್ಯಾಸ. ನೀವು ಮತ್ತೆ ಅದನ್ನೇ ಹೇಳಿದ್ರೆ ಅದೇ ವ್ಯಕ್ತಿಗಳು ತಾನೇ, ನೀವು ಸೋಲಿಸಿದ ವ್ಯಕ್ತಿಗಳು ತಾನೇ ಇವತ್ತು ಲೋಕಸಭೆಗೆ ಗೆದ್ದಿರೋದು. ರಾಜ್ಯದಲ್ಲಿ ಅವರು ಮಾಡಿದಂತ ಏನು ಭ್ರಷ್ಟಾಚಾರದ ಆರೋಪಗಳಿತ್ತು ಕೊರೋನಾ ಸಂದರ್ಭದಲ್ಲಿ, ವೋಟ್ ಹಾಕೋದು ವ್ಯಾಪಕವಾಗಿ ಚರ್ಚೆ ಆಗಿತ್ತು. ಈಗ ಸುಧಾಕರ್ಗೆ ವಿಧಾನಸಭೆಗೂ ವೋಟ್ ಹಾಕಿದ್ ನಾನೇ, ಲೋಕಸಭೆಗೆ ವೋಟ್ ಹಾಕಿದ್ದು ನಾನೇ. ಮತ್ತೆ ನೀವು ಅದು ಲೋಕಸಭೆಗೆ ಒಂದು ಲೆಕ್ಕ, ವಿಧಾನಸಭೆಗೆ ಒಂದು ಲೆಕ್ಕ. ದಿಸ್ ವಿಲ್ ಬಿ ಎ ಲಾರ್ಜರ್ ಕಾನ್ಸ್ಟಿಟ್ಯೂಯೆನ್ಸಿ. ಇದು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ ಹಾಕುವಂತವರು ಇರ್ತದೆ. ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಇರಬಹುದು. ಆದರೆ ದೇಶದ ವಿಚಾರಗಳು ಬೇರೆ, ರಾಷ್ಟ್ರದ ವಿಚಾರಗಳು ಬೇರೆ. ಚುನಾವಣೆಗಳಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ಗೆಲುವುಗಳು ಬರ್ತವೆ, ಅನಿರೀಕ್ಷಿತ ಸೋಲುಗಳು ಬರ್ತವೆ. ನೀವು ಹೇಳ್ತಾ ಇರೋದು ನೋಡಿದ್ರೆ ಸರ್, ದೇಶದ ವಿಚಾರ ಬಂದ್ರೆ ಮೋದಿ ಅವ್ರ ಕೈ ಹಿಡಿತಾರೆ ಜನ. ನಾಟ್ ದಟ್, ಮತ್ತೆ ಅದು ವಿಚಾರಗಳಲ್ಲ. ಈಗ ಅಲ್ಲಿ ಅಭಿವೃದ್ಧಿ ಪ್ರಶ್ನೆ ಬರುತ್ತೆ. ಈಗ ನಾವು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ, ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಎಲ್ಲೋ ಒಂದು ಕಡೆ ಜನ ಇನ್ನು ಅದನ್ನ ಕರಗತ ಮಾಡಿಕೊಳ್ಬೇಕು. ಅಲ್ಲೂ ಹಾಗೆ ಇರ್ಬೋದಲ್ವಾ? ಇಲ್ಲಿ ಸಿದ್ದರಾಮಯ್ಯ ಅವರ ಜನ ಕೈ ಹಿಡಿದಿದ್ದಾರೆ, ಆದ್ರೆ ವೆನ್ ಇಟ್ ಕಮ್ಸ್ ಟು ಲೋಕಸಭಾ ಎಲೆಕ್ಷನ್ ಅದೇ ತರ ನೋಡಬಹುದಲ್ಲ. ಜನರ ಕೆಲವೊಮ್ಮೆ ವಿಷನ್ಗಳು ಬೇರೆ ಇರ್ತದೆ, ತುಂಬ ವ್ಯತ್ಯಾಸ ಇರುತ್ತೆ ಅಂತ ಅನ್ಸಲ್ಲ. ನನಗೆ ಮೂಡ್ ಹಾಗೆ ಇಟ್ಕೊಂಡಿರ್ತಿ. ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಪೊಲಿಟಿಷಿಯನ್ಸ್. ಅವರು ಬಾಡಿ ಲ್ಯಾಂಗ್ವೇಜ್ ಯಾವತ್ತೂ ಅವರ ಮನಸ್ಸಿನಲ್ಲಿ ಆಗ್ತಿರೋ ಭಾವನೆಗಳನ್ನು ತೋರಿಸೋದಿಲ್ಲ. ದೇ ಹ್ಯಾವ್ ಟು ಕೀಪ್ ದಟ್ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್ ಅಲ್ವಾ. ಪಾಸಿಟಿವ್ ಆಗೇ ಬರ್ತಾರೆ, ಪಾಸಿಟಿವ್ ವೆಲ್ಕಮ್ಮೇ ಆಗುತ್ತೆ, ಗ್ರ್ಯಾಂಡ್ ವೆಲ್ಕಮ್ಮೇ ಆಗುತ್ತೆ, ಇನ್ನು ಜಾಸ್ತಿ ಹುರುಪು ತೋರಿಸ್ತಾರೆ. ಹುರಿದುಂಬಿಸ್ಬೇಕಲ್ಲ ಎಂಟೈರ್ ಸಿಸ್ಟಮ್ನ ಹುರಿದುಂಬಿಸ್ಬೇಕು. ಕಳೆದ ಬಾರಿ ಬಿಜೆಪಿ alone got 303 seats. ಈ ಸಲ ಅವರು 240 ಇದ್ದಾರೆ. ಬಟ್ ಆಫ್ಟರ್ ಸಂಭ್ರಮ ಮಾಡಲಿಕ್ಕೆ ಬಿಜೆಪಿ has lost. ಬಿಡ್ಲಿ ಸರ್, ಮಾಡ್ಲಿ ಬಿಡಿ. ಬಿಜೆಪಿ ಅವರು ನಿಮ್ಗೆ ಯಾಕೆ ಅಷ್ಟೊಂದು ಬೇಸರ? ಬಿಜೆಪಿ ಅವರು ಅಧಿಕಾರಕ್ಕೆ ಬರಲಿಲ್ಲ, ದೇ ಹ್ಯಾವ್ ಲಾಸ್ಟ್. ನೀವು ಹಾಗಾಗಿ ಯಾವ ನೈತಿಕತೆ ಇದೆ? ಅಲ್ಲಲ್ಲ, ಎರಡು ಟರ್ಮ್ ಆದ್ಮೇಲೆ ಇಲ್ಲಿಗೆ ಬಂದಿದ್ದೀವಿ ಅನ್ನೋದು ಒಂದು ಅಚೀವ್ಮೆಂಟ್ ಅಲ್ವಾ? ಅದರ ಪರಿಣಾಮ ಮೂರನೇ ಬಾರಿ ಬರಲಿಲ್ಲ. ಆಫ್ಟರ್ 2 terms ಅಷ್ಟೇ ಅಲ್ಲ, ಆಫ್ಟರ್ 23 years ಅಟ್ ದ ಹೆಲ್ಮ್, 23 ವರ್ಷ ಅಧಿಕಾರ ನಡೆಸಿದ ನಂತರ ಮೋದಿ ಅವರು ಈ ಥರದ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತಂದರೆ ಪ್ರಾಬಬ್ಲಿ ದರ್ ಈಸ್ ಸಮಥಿಂಗ್ ಫಾರ್ ದೆಮ್ ಫೀಲ್ ಪ್ರೌಡ್. ನಾವು ಏನಾರು ಅನಲೈಸ್ ಮಾಡ್ಬೋದು. ಫಾರ್ ದೆಮ್ ಕೂತ್ಕೊಂಡಾಗ 23 ವರ್ಷ ನಾನು ಅಧಿಕಾರ ನಡೆಸಿ, ಅವ್ರು ಹೇಳ್ಕೊಳ್ತಾರಲ್ಲ, 23 ವರ್ಷದಲ್ಲಿ ಒಂದೇ ಒಂದು ಕಳಂಕ, ವೈಯಕ್ತಿಕವಾಗಿ ಒಂದೇ ಒಂದು ಕಳಂಕ ಇಲ್ಲದೆ ಅಧಿಕಾರ ನಡೆಸಿದ ನಂತರ ಈ ಥರದ್ದು ಬಂದಿದೆ ಅಂತ ಹೇಳಿ. ಅಲ್ಲಲ್ಲ, ಅವ್ರು ಹೇಳೋದನ್ನ ಹೇಳ್ತಿರೋದು, ಅವ್ರು ಹೇಳ್ಕೊಳ್ತಾ ಇರೋದು. ಅವರನ್ನ ಕೇಳ್ತಿದ್ದೆ ನಾನು. ಒಂದು ಸುಧಾಕರ್, ಗೋವಿಂದ ಕಾರಜೋಳ, ರಾಮುಲು ಒಬ್ಬರನ್ನ ಬಿಟ್ಟು ಉಳಿದವರೆಲ್ಲ ಗೆದ್ರು, ಜಗದೀಶ್ ಶೆಟ್ಟರ್ ಇನ್ಕ್ಲೂಡಿಂಗ್ ಜಗದೀಶ್ ಶೆಟ್ಟರ್. ನನ್ನ ಪ್ರಶ್ನೆ ಇರೋದು, ಅವರನ್ನ ವಿಧಾನಸಭೆಯಲ್ಲಿ ಸೋಲಿಸಿದ ನಂತರ ಲೋಕಸಭೆಯಲ್ಲಿ ಅವರು ಗೆದ್ದಿದ್ದಾರೆ ಅಂತಂದ್ರೆ ನಿಮ್ಮ ವೈಫಲ್ಯ, ನೀವು ಟಿಕೆಟ್ ಕೊಡೋದ್ರಲ್ಲಿ ನಿಮ್ಮ ವಿಚಾರದಲ್ಲಿ ವೈಫಲ್ಯ ಆಗಿದೆ ಅಂತ ನಾನು ಹೇಳ್ತಾ ಇರೋದು. ಇಲ್ಲ ಅಂತಂದ್ರೆ ಈ ನಂಬರ್ ಬರ್ತಾ ಇರಲಿಲ್ಲ 9. ಹಾಗೆ ನಮ್ಮಲ್ಲಿ ಕೂಡ ಕೆಲವರು ಸೋತವರು ನಿಂತ್ಕೊಂಡು ಮತ್ತೆ ಗೆಲ್ಲಿಲ್ವಾ? ಬಿಡಿ, ಗೆಲ್ಲಿಲ್ವಾ? ಸೊ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಅಂತ ಹೇಳುದು ಸೇಮ್ ಸ್ಪಿರಿಟ್. ನೋ, 1 ವರ್ಷದಲ್ಲಿ ನಿಮಗೆ ಇದ್ದಂತ ಅವಕಾಶಗಳಿತ್ತಲ್ಲ, ನಿಮ್ಮ ಪರವಾಗಿದ್ದಂತ ಅಲೆ ಇತ್ತಲ್ಲ, ಲೋಕಸಭೆಯಲ್ಲಿ ಅದು ನಂಬರ್ ಆಗಿ ಪರಿವರ್ತನೆ ಆಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ನೀವೆಲ್ಲಿ ಎಡವಿದ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಿಜೆಪಿ ಅವರು ಇಲ್ಲಾಂದ್ರೆ ಬಿಜೆಪಿ ಅವರನ್ನು ಕೇಳ್ತಿದ್ದೆ. ಬಿಜೆಪಿ ಅವರು ಸೆಟ್ ಮಾಡಿದಂತ ಅಜೆಂಡಾ ಏನು? ಲೋಕಸಭೆಗೆ ಅಭಿವೃದ್ಧಿ ಎಜೆಂಡಾ ಅಲ್ಲ. ನಮ್ಮದು ಯಾವಾಗಲೂ ಅಭಿವೃದ್ಧಿ ಎಜೆಂಡಾ, ಬಡವರ ಪರವಾಗಿರ್ತಕ್ಕಂಥ ಎಜೆಂಡಾ, ಕಾರ್ಯಕ್ರಮಗಳ ಬಗ್ಗೆ, ಸಮಾಜದ ಕಟ್ಟಕಡೆ ಜನರ ಬಗ್ಗೆ ಚಿಂತನೆ. ಬಟ್ ಬಿಜೆಪಿ ಅವರು ಈ ಚುನಾವಣೆ ನಡೆಸಿದ ರೀತಿ ಏನು? ಅವರು ನಡೆಸಿದ್ದು ಮಂತ್ರಿಗಳ ಮಕ್ಕಳಿಗೆಲ್ಲ ಟಿಕೆಟ್ ಕೊಟ್ಟಿದ್ದೀರಿ. ನೀವು ಆಯ್ಕೆಯಲ್ಲಿ ಎಡವಿದ್ದೀರಿ ಅಂತ ನನಗನಿಸ್ತಾ ಇದೆ. ನನ್ನ ಪರ್ಸನಲ್ ಒಪಿನಿಯನ್ ಇರಬಹುದು ಇದು. ಮಕ್ಕಳಿಗಿಂತ ನೀವು ಆಯ್ಕೆಯಲ್ಲಿ ಟಿಕೆಟ್ ಕೊಡೋದ್ರಲ್ಲಿ ಎಡವಿದ್ದೀರಿ ಅಂತ ನನಗನಿಸ್ತಾ ಇದೆ. ಇಫ್ ಐ ಕುಡ್ ಹೆಲ್ಪ್ ಐವನ್ ಡಿಸೋಜ್ ಅವರು, ಕರ್ನಾಟಕದಲ್ಲಿ ಯಾವಾಗಲೂ ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆಗಳ ರೀತಿನೇ ಬೇರೆ ಇರುತ್ತೆ. ನೋಡಿ, 2018ರಲ್ಲಿ 2013ರಲ್ಲಿ 122 ಸೀಟ್ ಬಂತು ಕಾಂಗ್ರೆಸ್ಸಿಗೆ, ಬಿಜೆಪಿಗೆ 40 ಬಂತು. ನೆಕ್ಸ್ಟ್ ಇಲೆಕ್ಷನ್ನಲ್ಲಿ 40 ಬಂದ ಬಿಜೆಪಿಯ ಕರ್ನಾಟಕದ ವಿಧಾನಸಭಾ ಕ್ಷೇತ್ರ ನೋಡಿದರೆ 177ರಲ್ಲಿ ಲೀಡ್ ಬಂತು. 122 ಕಾಂಗ್ರೆಸ್ ಬಂದಿತ್ತಲ್ಲ, ಆ ಕ್ಷೇತ್ರಗಳಲ್ಲಿ 77 ಕ್ಷೇತ್ರಗಳಲ್ಲಿ ಮಾತ್ರ ಲೀಡ್ ಸಿಕ್ಕಿತ್ತು.
ನೀವು ಅದು 2008ರಲ್ಲಿ 2009 ಎಲ್ಲ ಸಂದರ್ಭದಲ್ಲಿ ಕರ್ನಾಟಕದ ಮತದಾರರು ವಿಧಾನಸಭೆಗೆ ವೋಟ್ ಹಾಕಿದ 1 ವರ್ಷದಲ್ಲೇ ನಡೆದರೂ ಕೂಡ ಲೋಕಸಭೆಗೆ ಡಿಫರೆಂಟ್ ಆಗಿ vote ಹಾಕಿದ್ದಾರೆ. 85 ಅಲ್ಲಿ ಅದು ರಾಮಕೃಷ್ಣ ಹೆಗಡೆ ಅವರು. ಅಲ್ಲ ಅದು ಹಾಗೇ ಆಗಿದೆ. ಆದ್ರೆ ಇವತ್ತು ಕಳೆದ 3 ಚುನಾವಣೆಯಲ್ಲಿ ನೋಡಿದ್ರೆ ನೀವು ಆ ರೀತಿ ಒಂದು ಟ್ರೆಂಡ್ ಕಾಣ್ತಾ ಇದೆ. ಅದು ಎಕ್ಸ್ಪೆಷಲಿ ಮೋದಿ ಅವರ ನಂತರ 2 ಇಲೆಕ್ಷನ್ ನಲ್ಲಿ ಆ ಟ್ರೆಂಡ್ ಕಾಣಿದೆ. ಇನ್ನೊಂದು ಇವತ್ತಿನ ರಿಸಲ್ಟ್ ಬರ್ಲಿಕ್ಕೆ ದಿನೇಶ್ ಮಟ್ಟು ಸರ್, ಇಲ್ಲಿ ಬಿಜೆಪಿಯನ್ನ ಇಲ್ಲಿ ಕಟ್ಟಿ ಹಾಕಿದ್ದಿದ್ರೆ ಹೌದು ಅಲ್ಲಿ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನನ್ನ Exactly. ಪ್ರಶ್ನೆ ಇರೋದು. ಐವನ್ ಡಿಸೋಜ್ ಅವರೇ, ನೀವು ನಾಳೆ ಉತ್ತರ ಕೊಡಬೇಕಾಗತ್ತೆ ಹೈಕಮಾಂಡ್ಗೆ. 100%. ಇಲ್ಲಿ ಕಟ್ಟಿ ಹಾಕಿದ್ದಿದ್ರೆ ಆದ್ರೆ ಅದಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ಸೀಟ್ ಬರದೇ ಇರಲಿಕ್ಕೆ ಒಂದು ಮೇಜರ್ ಕಾರಣ ಇದೆ. ಐವನ್ ಡಿಸೋಜ್ ಅವ್ರಿಗೂ ಅದು ಅರ್ಥ ಆಗಿಲ್ಲ ಕಾಣಬೇಕು. ಒಂದು JDS ಮತ್ತು BJP ಜೊತಿನ ಮೈತ್ರಿ ಇದೆ ಅಲ್ಲ, ಅದು ಸಿಂಕ್ ಆಗಿದೆ. Yes. JDS ನ ಒಳಗಡೆ Exactly. ಯಾವತ್ತು ಮತದಾರರು ದೇ ಆರ್ ಆಂಟಿ ಕಾಂಗ್ರೆಸ್ ಆಯ್ತಾ. ಲಾಸ್ಟ್ ಟೈಮ್ ಸಿದ್ದರಾಮಯ್ಯನವರು JDS ಜೊತೆ ಮೈತ್ರಿ ಮಾಡಿಕೊಳ್ಳುವುದನ್ನು ವಿರೋಧ ಮಾಡಿದ್ದು ಈ ಕಾರಣಕ್ಕಾಗಿ. JDS ಜೊತೆ ಮೈತ್ರಿ ಮಾಡಿಕೊಂಡಾಗ ಏನಾಯ್ತಂದ್ರೆ ಅದರಲ್ಲಿದ್ದ ಆಂಟಿ ಕಾಂಗ್ರೆಸ್ ಇದ್ದಾರಲ್ಲ, ಅವರು BJPಗೆ ವೋಟ್ ಹಾಕಿದ್ರು. ಇವತ್ತು JDS ಇದ್ದಾಗ ಅವರು JDSಗೆ ಹಾಕ್ತಾರೆ. JDS ಮತ್ತು BJP ಎರಡರಲ್ಲಿ ಮತದಾರರು ಆಂಟಿ ಕಾಂಗ್ರೆಸ್ ಇದ್ದಾರೆ. ಅದರಿಂದ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಸಿಂಕ್ ಆಗಿದೆ ಅಂದರೆ, ನೀವು ದಕ್ಷಿಣದ ಭಾಗದಲ್ಲಿ ಇವರು ಎಕ್ಸ್ಪೆಕ್ಟ್ ಮಾಡಿದಾಗೆ ಸೀಟ್ ಬರಲಿಲ್ಲ. ಆದರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಆಗೋದಿಲ್ಲ. JDS ನಲ್ಲಿ ಆಂಟಿ ಕಾಂಗ್ರೆಸ್ಸು ಇದ್ದಾರೆ, ಸ್ವಲ್ಪ ಆಂಟಿ ಸಿದ್ದರಾಮಯ್ಯನವರು ಇದ್ದಾರೆ ವೋಟರ್ಸ್. ಅದರಿಂದ ಅದು ವರ್ಕ್ ಆಗಲಿಲ್ಲ. ಇದನ್ನು ಸಿದ್ದರಾಮಯ್ಯನವರು ಕಳೆದ ಬಾರಿ ಸಿದ್ದರಾಮಯ್ಯನವರ ಮಾತು ಕೇಳಿ JDS ಜೊತೆ ಮೈತ್ರಿ ಮಾಡದೇ ಇದ್ದಿದ್ರೆ ಕನಿಷ್ಠ ಒಂದು 3-4 ಸೀಟ್ ಹೆಚ್ಚು ಬರ್ತಿತ್ತು, ಖಂಡಿತ ಬರ್ತಾ ಇತ್ತು. ಯಾಕೆಂದ್ರೆ JDS ನಲ್ಲಿರುವ ಆಂಟಿ ಕಾಂಗ್ರೆಸ್ ವೋಟರ್ ಮೈತ್ರಿ ಆದ್ರೂ ಕೂಡ ಅವರು ಕಾಂಗ್ರೆಸ್ಗೆ ವೋಟ್ ಹಾಕಿಲ್ಲ, ಅವರು BJPಗೆ ವೋಟ್ ಹಾಕಿದ್ರು. ಇದು ಒಂದು ಬಹಳ ಮುಖ್ಯ ಕಾರಣ. ಮಂಡ್ಯದಲ್ಲಿ ಅದೇ ಕಾಂಗ್ರೆಸ್ ಆಂಟಿ JDS ಕಾಂಗ್ರೆಸ್ ಅಲ್ಲಿ ಇತ್ತು ಅನ್ನೋದು ನಾವು ಅರ್ಥಕೋಬಹುದು. ಯಾಕೆಂದ್ರೆ ಸ್ವತಃ ಸಿದ್ದರಾಮಯ್ಯ ತಾವೇನು ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು, ಅದೇ ಅವರೇ ಬಂದು ನಾವೇ ಸುಮಲತನ್ ಗೆಲ್ಲಿಸ್ತು ಅಂದ್ರ ಆಂಟಿ ಮೈಂಡ್ ಕಾಂಗ್ರೆಸ್ ಅಲ್ಲಿ ಇತ್ತು ಅನ್ನೋದನ್ನ ಅರ್ಥ ಪ್ರೂವ್ ಆಗುತ್ತೆ. ಕೇವಲ JDS ನಲ್ಲಿ ಮಾತ್ರ ಇತ್ತು ಅಂತ ಹೇಳಕ್ಕಾಗಲ್ಲ. ಏನ್ ಹೇಳ್ತಾ ಇದ್ದಾರೆ, ಆಂಟಿ ಕಾಂಗ್ರೆಸ್ ಮೈಂಡ್ ಇದೆ ಅಂತ ಅಲ್ಲ ಆಂಟಿ ಅಲ್ಲ, ಅದು ಸ್ವತಃ ಅಲ್ಲ. ಒಬ್ಬ ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿ ಆಗಿತ್ಕೊಂಡು ಸುಮಲತನ ನಾವು ಗೆಲ್ಲಿಸ್ತು ಅಂದ್ರೆ ಅವರು ಈ ಮೈತ್ರಿಗೆ ಬೆನ್ನಿಗೆ ಚೂರಿ ಹಾಕ್ದು ಅನ್ನೋದನ್ನ ಒಪ್ಕೊಂಡಂಗಾಯ್ತು. ಇಡೀ ಕರ್ನಾಟಕದ ಜನ ನೋಡಿದ್ದಾರೆ. JDS ಕಾಂಗ್ರೆಸ್ ಮೈತ್ರಿ ಏನಿದೆ, ಅಮೀನ್ ಅವರು ಹೇಳಿದಾಗೆ ಅದರಿಂದ BJPಗೆ ನಷ್ಟನೇ ಆಯ್ತು. ಏನ್ ನಷ್ಟ ಆಯ್ತು ಬಿಜೆಪಿಗೆ? ಎಲ್ಲಿ ಬಂತು? ಅವ್ರು 25 ಸೀಟ್ ಗೆದ್ದಿದ್ರು. 17 ಮತ್ತು 2 19 ಆಯ್ತು. 25 ಸೀಟ್ ಗೆದ್ದವರು, 25 ಸೀಟ್ ಗೆದ್ದವರು. ನಾವು ಚುನಾವಣಾ ಫಲಿತಾಂಶ ನೋಡಿದ್ರೆ ಬ್ಯಾಂಗ್ಳೂರ್ ರೂರಲ್ ಮತ್ತು ಬ್ಯಾಂಗ್ಳೂರ್ನಲ್ಲಿ ಒಂದಷ್ಟು ಸೀಟು, ಮಂಡ್ಯದ ಸೀಟು ಎಲ್ಲ ಕೂಡ ಕಾಂಗ್ರೆಸ್ ಅದು ಬರ್ತಾ ಇದೆ. ಆಗ್ತದೆ ಎಲೆಕ್ಷನ್. ನಾನು ಹೇಳು ಅಲ್ಲ ಈಗ JDS ಮೈತ್ರಿಗೆ BJPಗೆ ಖಂಡಿತ ಹೆಲ್ಪ್ ಆಗಿದೆ. ಅದು ನಾನು ಕೇಳ್ತಾ ಇರೋದು ಸಂಸದರಿದ್ದ ಪರ್ಫಾರ್ಮೆನ್ಸ್ ಖಂಡಿತ ಕಡಿಮೆ ಇನ್ನೂ ಕೂಡ ಈಗ JDS ಅಲ್ಲದಿದ್ರೆ ಇನ್ನೂ ಕುಸಿತ BJP ಎಲ್ಲೋನು ಹೋಗಿದ್ದಿದ್ರೆ ರಾಷ್ಟ್ರ ಮಟ್ಟದಲ್ಲೇ ಕುಸಿತಿದೆ BJP. ಅದರಿಂದ ಕರ್ನಾಟಕದಲ್ಲಿ JDS ಇಂದ ಕುಸಿತು ಅಂತ ಹೆಂಗೆ ಹೇಳಕ್ಕಾಗುತ್ತೆ? ಕುಸಿತಿತ್ತು ಅಂತ ಹೇಳಿ ಮೈತ್ರಿ ಮಾಡಿಕೊಳ್ಳೋದು. ಐವನ್ ಅವರ ಕೆಲವು ಪ್ರಶ್ನೆ ಇದೆ, ನಾನು ಕೇಳ್ತೀನಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈ ಟ್ರೆಂಡ್ ನೋಡಿದ್ರೆ BJP ಎಲ್ಲೋನ್ ಹೋಗಿದ್ರೆ ಅವರು ಸಿಂಗಲ್ ಡಿಜಿಟ್ ಅಲ್ಲಿ ಇರ್ತಿದ್ರು ಅಂತ ನನಗೆ ಅನಿಸುತ್ತೆ. ಅಮೀನ್ ಹೇಳಿದ್ರು ಸ್ವಲ್ಪ ಮಟ್ಟಿಗೆ ಸತ್ಯ ಇದೆ. ಅಲ್ಲಿ ಇಲ್ಲಿ ಎಲ್ಲ ಆಂಟಿ ಕಾಂಗ್ರೆಸ್ ಇದ್ದವರೆಲ್ಲ ಅವರು ಒಪ್ಪೋದಿಲ್ಲ. ನಾವು ಕಳೆದ ಬಾರಿ ಏನು ಸಂಧಾನ ಮಾಡಿಕೊಂಡಿತ್ತು, ಒಂದೊಂದು ಸೀಟ್ ತಗೊಂಡಿತ್ತು, ಅದೇ ಪರಿಣಾಮ BJPಗೆ ಆಗ್ತಿತ್ತು. ಹಾಗಾಗಿ ಅದು ಎಲ್ಲೇ ಒಂದು ಕಡೆ BJPಗೆ ಲಾಭ ಆಗಿದೆ ಅಂತ ಹೇಳುದು ಕೂಡ ನಾವು ಒಪ್ಪಿಕೊಳ್ಳಬೇಕು. JDS ನೀವು BJP ಕಳ್ಕೊಂಡಿರುವಂತ ಸೀಟ್ಗಳನ್ನು ನೋಡಿ, ನಾರ್ತ್ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳ್ಕೊಂಡಿದೆ. ಈ ಹಳೆ ಮೈಸೂರು ಭಾಗದಲ್ಲಿ JDS ನಿಂದ BJPಗೆ ಲಾಭ ಆಗಿದೆ. ಈ ಹಳೆ ಮೈಸೂರು ಭಾಗದಲ್ಲಿ ಆಲ್ವೇಸ್ ಕಾಂಗ್ರೆಸ್ ವರ್ಸಸ್ JDS ಇದ್ದಿದ್ದಂತೂ ನಿಜ. ಆದ್ರೆ ಅಲ್ಲಿ ಮೈತ್ರಿ ವರ್ಕೌಟ್ ಆಗಿದೆಯಲ್ಲ, ಅತಿ ಹೆಚ್ಚು ಮೈತ್ರಿ ಸೀಟ್ಗಳು ಅಲ್ಲಿ ಗೆದ್ದಿರೋದನ್ನ ನಾವು ಗಮನಿಸ್ತಾ ಇದೀವಲ್ಲ. BJPಗೆ ಈ ಹಳೆ ಮೈಸೂರು ಈ ಭಾಗದಲ್ಲಿ ಎಕ್ಸಿಸ್ಟೆನ್ಸೇ ಇರಲಿಲ್ಲ. ಅವ್ರು ಎಲ್ಲಿಯೂ ಸಿಗ್ತಾ ಇರಲಿಲ್ಲ. ಈಗ ಒಂದು ಹಾಸನ ತಗೊಳ್ಳಿ, ಚಾಮರಾಜನಗರ ತಗೊಳ್ಳಿ, ಮೈಸೂರು ತಗೊಳ್ಳಿ, ಮಂಡ್ಯ ತಗೊಳ್ಳಿ. ಚಾಮರಾಜನಗರದಲ್ಲಿ ಕಳೆದ ಬಾರಿ ಗೆದ್ದಿದ್ದಾರೆ. ಅದು ಒಂದು ಬೇರೆ ವಿಚಾರಕ್ಕಾಗಿ ವಿನಃ ಅವರಿಗೆ ಅಸೆಂಬ್ಲಿಯಲ್ಲಿ ಇರ್ಬೋದು ಅಥವಾ ಲೋಕಲ್ ಬಾಡೀಸ್ ಅಲ್ಲಿ ಇರೋ ದೊಡ್ಡದೇನು ಅವರಿಗೆ ಬೇಸ್ ಇರಲಿಲ್ಲ. ಲೋಕಸಭಾ ಎಲೆಕ್ಷನ್ಸ್ ಲೋಕಸಭೆ ಮೈಸೂರು ಇತ್ತು. ಅದನ್ನು ತಿಳ್ಕೊಂಡೇ, ಅದನ್ನು ಗಮನದಲ್ಲಿ ಇಟ್ಟುಕೊಂಡೇ ಅವರು ಇವತ್ತು JDS ಜೊತೆ ಮಾಡಿರ್ತಕ್ಕಂಥದ್ದು. JDS ಅವರು ತಮ್ಮ ಪಕ್ಷ ಉಳಿಸ್ಲಿಕ್ಕೆ ನಾವು ಕಾಂಪ್ರಮೈಸ್ ಮಾಡಿದ್ದೇವೆ, ಕಾಂಗ್ರೆಸ್ಸಿಂದ ಪಾರಾಗಲಿಕ್ಕೆ ಅಂತ ಹೇಳಿದರು. ಆದರೂ ಅವ್ರ ನಿಜ ಅಂಶ ಏನಿತ್ತು? ಅದರ್ವೈಸ್ BJP ಅವರಿಗೆ ಅವರ ಜೊತೆ
ಏನು ಮೈತ್ರಿ ಮಾಡುವಂತದ್ದು ಅವಶ್ಯಕತೆ ಇರಲಿಲ್ಲ. ಒಂದು ಅವ್ರು 25 ಎಂಪಿಗಳಿದ್ರು. ಕೇಳಿಸ್ಕೊಳ್ಳಿ, ಹಾಗಾಗಿ ಇದು ನಾನು ಇದು ಒಪ್ತೇನೆ. ನಿಮಗೆ ಅಲಾರಾಮಿಂಗು. In certain level ZP TP ಅವ್ರಿಗೆ ಲಾಭ ಆಗಿದೆ. ಒಂದ್ ನಿಮಿಷ ಅದನ್ನು ಒಪ್ಪಿಕೊಳ್ಳಿ. ಒಂದ್ ನಿಮಿಷ ZP TP BBMP ಎಲ್ಲದಕ್ಕೂ ನಿಮಗೆ ಅಲಾರಾಮಿಂಗ್ ಇದು. ಕರ್ನಾಟಕದಲ್ಲಿ ಅವರಿಬ್ಬರು ಹಾಲು ಜೇನಿನಂತೆ ಒಂದಾಗ್ತಿದ್ದಾರೆ ಅಂತ ಅರ್ಥ ಅವರ ಕಾರ್ಯಕರ್ತರು. ಅಲಾರಾಮಿಂಗು ಕಾಂಗ್ರೆಸ್ ಪಾಲಿಗೆ. ಸರ್ ನಾವು ಮೈತ್ರಿ ಕಾಂಗ್ರೆಸ್ ಜೊತೆಗೂ ಮಾಡಿದ್ದೀವಿ, BJP ಜೊತೆಗೂ ಮಾಡಿದ್ದೀವಿ. ನಮಗೆ ಕಾಂಗ್ರೆಸ್ ಮೈತ್ರಿನಲ್ಲಿ ಆಗಿಲ್ಲ ಮೋಸ, BJP ಆಗಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ಪರ್ಟಿಕ್ಯುಲರ್ ಕೆಲವು ಎಲ್ಲ ಬೂತ್ಗಳಿಗೆ ಹೋಗಿದ್ದೀನಿ. ನಮ್ಮ ಪಕ್ಷದ ಕಾರ್ಯಕರ್ತರಿಗಿಂತ ಒಂದು ಕೈ ಹೆಚ್ಚಾಗಿ BJP ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಎಲ್ಲೂ ಕೂಡ ನಮಗೆ ದ್ರೋಹ ಮಾಡಿಲ್ಲ. ಸ್ವತಃ ಮಂಡ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ನಮ್ಮಿಂದ ಸುಮಲತಾ ಗೆದ್ರು. ಅಂದರೆ ಇವರು ಮೈತ್ರಿಗೆ ಯಾವ ರೀತಿ ನಡ್ಕೊಂಡ್ರು ಅಂದರೆ ಇನ್ನು ಪಕ್ಷದ ಕಾರ್ಯಕರ್ತರುಗಳು ಯಾವ ರೀತಿ ನಡ್ಕೋಬೋದು. ನಮಗೆ BJPಗೆ ಎಲ್ಲೂ ಅನ್ಯಾಯ ಆಗಿಲ್ಲ. ಕಳೆದ ಬಾರಿ ಮೈತ್ರಿ ಆದಾಗ ನಮಗೆ ಸಿಕ್ಕೋದು 1 ಸೀಟು ಕಾಂಗ್ರೆಸ್ನವ್ರು ಸಹವಾಸ ಮಾಡೋದ್ರಿಂದ. ಆದರೆ ಈ ಬಾರಿ ನಾವು 2 ಸೀಟ್ ಗೆದ್ದಿದ್ದೀವಿ ಅಂದರೆ BJP ಸಪೋರ್ಟ್ನಿಂದ ನಾವು 2 ಸೀಟ್ನು ಗೆದ್ದಿದ್ದೀವಿ ಅಂತ ನಾವು ಒಪ್ಕೋಬೇಕಾಗಿದೆ ಸರ್. See, 14ರಲ್ಲಿ 2 ಸೀಟ್ ಗೆದ್ದಿರಿ. ಮೋಸ ಅಂತ 14ರಲ್ಲಿ 2 ಸೀಟ್ ಗೆದ್ದಿದ್ರಿ ಅಲ್ಲ, BJP ಇಲ್ಲದೆ. 2019 ಮಂಡ್ಯ ಗೆದ್ದಿದ್ರಿ, ಮಂಡ್ಯ ಗೆದ್ದಿದ್ರಿ, ಕೋಲಾರ ಗೆದ್ದಿದ್ದೀವಿ. ಹೌದು. ಈ ಮತ್ತೆ ಈಗ BJP ಇಂದ ನೀವು 2 ಸೀಟ್ ಗೆದ್ದಿರಿ ಅಂತ BJP ಹೆಂಗ್ ಕ್ರೆಡಿಟ್ ಕೊಡ್ತೀರಿ? ರಕ್ಷಿತ್ ನೀವು ಗೆದ್ದಿದ್ರಲ್ಲ ಆಗ್ಲೇ. ಅಲ್ಲಿ ಒಂದು ಈಗ ರಕ್ಷಿತ್ ಅವರು support ಇದೆ ನಮ್ಗೆ. ಅವರೇನು ಮೋಸ ಅಂತ ಶಬ್ದ ಬಳಕೆ ಮಾಡಿದ್ರು. 2 ಲಕ್ಷ lead ಕಾಂಗ್ರೆಸ್ ಜೊತೆ ಅಲ್ಲ, ಕೊಡ್ಬೇಕಾದ್ರೆ ನಾವು 38 ನಂಬರ್ ಇದ್ದಂತ ಅವರಿಗೆ 38 ಶಾಸಕರಿದ್ದವರಿಗೆ ನಾವು ಇದು ಮುಖ್ಯಮಂತ್ರಿ ಮಾಡಿದೇವಲ್ಲ, ಅದು ನಮ್ಮ ಪಾಲಿನ ಮೋಸ ಆಯ್ತು. ಅದು ಯಾವ ರೀತಿ ಮೋಸ ಆಯಿತು ಅನ್ನೋದು ಯಾವ ರೀತಿ ಬೆನ್ನು ಚೂರಿ ಅಲ್ಲಿ 45 ಜನ ಲೋಕಸಭಾ ಸದಸ್ಯರಿದ್ದ ದೇವೇಗೌಡ ನಾವು ಪ್ರಧಾನಮಂತ್ರಿ ಮಾಡಿದೇವಲ್ಲ, ಅದು ಮೋಸ ಆಯ್ತು. ಮಾತ್ರ ಲೋಕಸಭಾ ಚುನಾವಣೆ ಇದನ್ನ ಮರ್ತಿರ್ಬೋದು. ಐವನ್ ಡಿಸೋಜರು ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಏನು ಹೇಳಿದ್ರು, ಕುಮಾರಸ್ವಾಮಿ ಸರ್ಕಾರ ಸ್ವಲ್ಪ ದಿನ ಈ ಲೋಕಸಭಾ ಚುನಾವಣೆ ಇರ್ಗಿದ್ದು, ಈಗ ಆಲ್ರೆಡಿ ಇನ್ನೊಂದು ಲೋಕಸಭಾ ಚುನಾವಣೆ ಬಂದು 9 ಡಿಜಿಟ್ಗೆ ಬಂದಿದ್ದಾರೆ. ಜೊತೆಗೆ ಇನ್ನೊಂದು ಹೇಳಬೇಕು ಅಂದ್ರೆ ಈಗ ನೀವು ಕರ್ನಾಟಕದ ವಿಚಾರನ ಆಮೇಲೆ ಈಗಲೇ ಮಾತಾಡ. ಯಾಕೆಂದ್ರೆ ಕರ್ನಾಟಕದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕೆಂದ್ರೆ ಸ್ವತಃ ಅವರ ಕ್ಷೇತ್ರದಲ್ಲೇನೆ ಕನಕಪುರದಲ್ಲಿ ಸೋಲಾಗಿದೆ ಡೆಪ್ಯೂಟಿ CM ಕಡೆಯಿಂದ, ಮೈಸೂರಿನಲ್ಲಿ ಕೂಡ ಸೋತಿದೆ. ಮೈಸೂರಿನಲ್ಲಿ ಉಸ್ತುವಾರಿ ಮುಖ್ಯಮಂತ್ರಿನೇ ಮಾದೇವಪ್ಪ ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅವ್ರ ಕ್ಷೇತ್ರ ಚಾಮರಾಜನಗರ. ಚಾಮರಾಜನಗರ ಇಲ್ಲ, ಗೌಡ್ರೆ. ಉಸ್ತುವಾರಿ ಕ್ಷೇತ್ರ ಚಾಮರಾಜನಗರ. ಮೈಸೂರಿನಲ್ಲಿ ಮಗನೇ ನೋಡ್ಕೊತಾ ಇರೋದು, ಯತೀಂದ್ರನೇ ಪೂರ್ತಿ ರಾಜಕೀಯ ಮಾಡ್ತಾ ಇರೋದ್ರಿಂದ ಸ್ವತಃ ಸಿದ್ದರಾಮಯ್ಯ ಈಗ ಯತೀಂದ್ರ ಅವ್ರು ರಾಜೀನಾಮೆ ಕೊಡ್ಬೇಕಾ? ಹಿಂಗೆ ಈಗ ಇನ್ನು ವಿಧಾನ ಪರಿಷತ್ ಸದಸ್ಯರಾಗಿಲ್ಲ, ರಾಜೀನಾಮೆ ಕೊಡ್ಬೇಕು. ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡ್ಬೇಕು. ಯಾಕಂದ್ರೆ ಅವ್ರ ಕ್ಷೇತ್ರನೇ ಸೋತಿದೆಯಲ್ಲ. BJP ಜೊತೆ ಮೈತ್ರಿ ಮಾಡಿಕೊಂಡ ನಂತರ ಮೊದಲು ದೇವೇಗೌಡರು ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ಸಿನ ಬೆಂಬಲದೊಂದಿಗೆ ರಾಜ್ಯಸಭಾ ಆದರು ಸದಸ್ಯರು. ಅದು ಮಾತ್ರ ಅಲ್ಲ, ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಅಲ್ಲ, ಅದು ಮಾತ್ರ ಅಲ್ಲ, ಇವರ ಮೈತ್ರಿ, ಸಹಕಾರ ಕೊಟ್ರಿ. ಇವರ ಮೈತ್ರಿಯಿಂದ BJP ಅವರು ಕಳ್ಕೊಂಡದ್ದು ಜಾಸ್ತಿ. ಇದು ಚುನಾವಣೆಯಲ್ಲಿ ಈಗ ಒಬ್ಬ ಮೈತ್ರಿ ಮಾಡಿಕೊಂಡು ಏನು ಲಾಭ ಮಾಡಿದ್ರಿ? ಮೈತ್ರಿ ಮಾಡಿಕೊಂಡು 25 ತಂದು ಬಿಟ್ಟು ಶನಿವಾರ ಅವರನ್ನ ಕೇಳೋಣ. 17-9-2 ಅಂತ ನಂಬರ್ಸ್. ಈಗ ಇದು ಆಲ್ಮೋಸ್ಟ್ ಕ್ಲೋಸ್. ಸೊ ಈ ನಂಬರ್ಸ್ ಅನ್ನ ನೋಡ್ತಾ ಇದ್ರೆ ಮೈತ್ರಿ ವರ್ಕೌಟ್ ಆಗಿದೆ ಅಂತ ಅನಿಸ್ತಾ ಇದೆಯಾ, ಅಥವಾ ಈ 25 ಲೆಕ್ಕ ಹಾಕಿದ್ರೆ ಮೈತ್ರಿ ವರ್ಕೌಟ್ ಆಗಿಲ್ಲ ಅಂತ ನಾವು ಭಾವಿಸ್ತೀವಿ? ಏನಿದು ನಿಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ ಜಾಸ್ತಿ ಇಟ್ಕೊಂಡಾಗ, ಕಳೆದ ಸಲ 25 ಬಂದಿತ್ತು ಪ್ಲಸ್ 1 26 ಅಂತ ಇಟ್ಕೊಂಡು ನೋಡಿದಾಗ ಇದು ಕಡಿಮೆ ಅಂತ ಅನ್ಸುತ್ತೆ. ಬಟ್ ಬೈ ರಿಯಲಿಸ್ಟಿಕಲಿ ನೋಡಿದಾಗ ದಿಸ್ ವಾಸ್ ದ ರಿಸಲ್ಟ್ ದಟ್ ವಾಸ್ ಎಕ್ಸ್ಪೆಕ್ಟೆಡ್. ಕಾಂಗ್ರೆಸ್ನವರು 10-15 ಬರುತ್ತೆ ಅಂತ ಹೇಳ್ತಿದ್ರು ಕೂಡ ರಿಯಲಿಸ್ಟಿಕಲಿ ಇಟ್ ವಾಸ್ ಅರೌಂಡ್ ದಿಸ್. 2014ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇಷ್ಟೇ ಸೀಟ್ ಬಂದಿತ್ತು. ಕೇಂದ್ರದಲ್ಲಿ 50 ಚಿಲ್ಲರೆ ಕಾಂಗ್ರೆಸ್ ಇದ್ದಾಗ 9 ಸೀಟು ಇಲ್ಲಿಂದ ಕೊಟ್ಟಿದ್ರು. BJP 17, 9-2 ಅದೇ ರಿಸಲ್ಟ್ ಬಂದಿದೆ. ಇಲ್ಲಿ ಐ ವುಡ್ ಲೈಕ್ ಟು ಲುಕ್ ಅಟ್ ಇಟ್ ಇನ್ ಎ ಡಿಫರೆಂಟ್ ಪರ್ಸ್ಪೆಕ್ಟಿವ್. ಈ ಮೈತ್ರಿ ಗೀತ್ರಿ ಇದೆಲ್ಲ ಒಂದು ಕಡೆ ಆಯ್ತಲ್ಲ, ಕರ್ನಾಟಕದಲ್ಲಿ ನಾವು ಯಾವಾಗಲೂ ಹೇಳ್ದಂಗೆ ಲೋಕಸಭೆ ವಿಧಾನಸಭೆ ಬೇರೆ ಬೇರೆ ರೀತಿ ಆಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಜನ ನೋಡುವ ರೀತಿಯು ಬೇರೆ ಅಂತ ಅಂದ್ಕೊಂಡಿದ್ದೀನಿ. ಐ ವುಡ್ ಲೈಕ್ ಟು ಬಿಲೀವ್ ದಟ್ ಪೀಪಲ್ ಟ್ರೀಟ್ ಕಾಂಗ್ರೆಸ್ ಆ್ಯಸ್ ಎ ರೀಜನಲ್ ಪಾರ್ಟಿ ಲೆಡ್ ಬೈ ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್. ಇಲ್ಲಿ ಕೇಂದ್ರದ ಪಕ್ಷದ ಕೇಂದ್ರ ನಾಯಕತ್ವ ಮುಖ್ಯ ಆಗೋದೇ ಇಲ್ಲ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಂಬಿಕೆ ಇಟ್ಟುಕೊಂಡು ಮತ ಹಾಕಿದ ಜನ ಕೇಂದ್ರ ಸರ್ಕಾರದ ವಿಷಯ ಬಂದಾಗ, ರಾಷ್ಟ್ರೀಯ ಚುನಾವಣೆಯ ವಿಷಯ ಬಂದಾಗ ಬಹುಶಃ ವಿ ನೀಡ್ ಸಮ್ ಅದರ್ ಲೀಡರ್ ದೇರ್ ಹೂ ಕ್ಯಾನ್ ಟೇಕ್ ಲೀಡರ್ಶಿಪ್ ಅಂತ ಹೇಳಿ. ರಾಹುಲ್ ಗಾಂಧಿ ವಾಸ್ ನೆವರ್ ಇನ್ ಕ್ವಶನ್ ಹಿಯರ್. ರಾಹುಲ್ ಗಾಂಧೀಸ್ ಲೀಡರ್ಶಿಪ್ ವಾಸ್ ನೆವರ್ ಎಟ್ ಸ್ಟೇಕ್ ಹಿಯರ್. ಇಲ್ಲಿ ಸ್ಟೇಕ್ ಇದ್ದಿದ್ದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಾಯಕತ್ವ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಾಯಕತ್ವಕ್ಕೆ ಈಗಾಗಲೇ ಗೆಲುವು ತಂದುಕೊಟ್ಟಾಗಿದೆ. ದೇ ಹ್ಯಾವ್ ಟು ರೂಲ್ ಅಸ್, ಬಟ್ ದೇರ್ ವಿ ವಾಂಟ್ ಎ ಡಿಫರೆಂಟ್ ಚಾಯ್ಸ್ ಅಂತ ಹೇಳಿ.
ಬಹುಶಃ ಆ ಥರನೂ ಇರ್ಬೋದು. ಬಹುಶಃ ಈ ಮೈತ್ರಿಯ ಈಕ್ವೇಷನ್ಗಳು ಕೆಮಿಸ್ಟ್ರಿಗಳು ವರ್ಕ್ ಆಗಿರುತ್ತೆ. ಮೈತ್ರಿ ಇಲ್ಲದೆ ಹೋಗಿದ್ರೆ JDS ಇದು 2 ಗೆಲ್ಲೋದು ಕಷ್ಟ ಇತ್ತು. ಎಸ್, ನಾನು ದಿನೇಶ್ ಅಮೀನ್ಮಠ್ ಸರ್ ಒಂದು ಕೇಳಬೇಕಾಗಿರೋದು ಲಿಂಗಾಯತ ಒಕ್ಕಲಿಗ ಸಮೀಕರಣ. ತುಮಕೂರು ನೋಡಿದ್ವಿ ನಾವು, ವಿ ಸೋಮಣ್ಣ ಅವ್ರಿಗೆ ಗೆಲ್ಲೋದು ಕಷ್ಟ ಇದೆ ಅಂತ ಇದ್ದಂಥ ಕ್ಷೇತ್ರ ಅದು. ಅಲ್ಲಿ ವಿ ಸೋಮಣ್ಣ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಗೆದ್ದು ಬಿಟ್ರು. ಸೊ ಆ 2 ಸಮೀಕರಣ ವರ್ಕೌಟ್ ಆಗಿದೆಯಾ? ಒಂದು ಐವನ್ ಅವರು ಸ್ವಲ್ಪ ಇದನ್ನು ನಾನು ಕೇಳೋದನ್ನು ಮರ್ತು ಬಿಟ್ಟಿದ್ದು, ಅಂದರೆ ಕೇಳಬೇಡಿ ನೀವು ಈ ಇಲೆಕ್ಷನ್ ಟೈಮ್ನಲ್ಲಿ ಗ್ರೌಂಡ್ಗೆ ಹೋಗಿ ಮಾಡಿದರೆ ಕಾಂಗ್ರೆಸ್ 20 ಸೀಟ್ ಬರಬೇಕಿತ್ತು, ಆಯ್ತಾ? ಹಾಗಾದ್ರೆ DK ನೀವು ಆದರೆ ನೀವು ಮೈಕ್ರೋ ಲೆವೆಲ್ಗೆ ಹೋಗಿ ಯಾವ ಕ್ಷೇತ್ರದಲ್ಲಿ ಯಾವ MLAಗಳು ಮಾಜಿ MLAಗಳು ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಿದ್ದು ನೋಡಿದರೆ ನನಗಂತೂ 10 ಸೀಟ್ಗಿಂತ ಜಾಸ್ತಿ ಬರುತ್ತದೆ ಅಂತ ನನ್ನ ನಂಬಿಕೆ ಇರಲಿಲ್ಲ. ಅದು ಹಂಗೆ ಆಗಿದೆ. ಹಂಗೆ ಆಗಿದೆ. ಅಂದ್ರೆ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಆಗಿರೋ ಹೋಮ್ವರ್ಕ್ ಇಲ್ಲ ಆಗ್ಲಿಲ್ಲ. ಖಂಡಿತ ಅಲ್ಲ. MLAಗಳು ನಾನು ಬೇಕಾದ್ರೆ ನನಗೇನು ಮುಲಾಜಿಲ್ಲ, ಹೆಸರೆತ್ತಿ ಬೇಕಾದ್ರೆ ಹೇಳಬಲ್ಲೆ ಯಾವ ಕ್ಷೇತ್ರಗಳಲ್ಲಿ MLAಗಳು ಕೆಲಸ ಮಾಡಿದ್ದಾರೆ ಮಾಡಿಲ್ಲ.